ಆತನ ಮಹತ್ ಕಾರ್ಯಗಳು ಗೋಚರವಾಗಿ ನಿನ್ನ ಜೀವಿತವು ವ್ಯತ್ಯಾಸವಾಗುವುದಕ್ಕಾಗಿ ಈ ವರ್ಷದ ಪ್ರಾರಂಭ ತಿಂಗಳು ನಿಮಗಾಗಿ ದೇವರಿಟ್ಟಿರುವಂಥ ಮಹತ್ ಕಾರ್ಯಗಳು ಅದು ನಿಮ್ಮ ಯೋಚನೆಯಲ್ಲೂ ಕೂಡ ಬರುವುದಕ್ಕೆ ಸಾಧ್ಯ. ಜಾನ್ವರಿ 2026 ನಮ್ಮೆಲ್ಲರಿಗಾಗಿ ಕರ್ತನು ಮಹತ್ ಕಾರ್ಯಗಳನ್ನು ಮಾಡುವ ತಿಂಗಳು, ವರ್ಷದ ಆರಂಭ. ಪ್ರಿಯರೇ, ಯೋಬನ ಪುಸ್ತಕ 9ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಆತನ ಮಹತ್ ಕಾರ್ಯಗಳು ಅಗೋಚರವಾಗಿದೆ, ಆತನ ಅದ್ಭುತಗಳು ಅಸಂಖ್ಯವಾಗಿದೆ. ಹೌದು, ಈ ವರ್ಷದ ಪ್ರಾರಂಭ ತಿಂಗಳು ನಿಮಗಾಗಿ ದೇವರಿಟ್ಟಿರುವಂಥ ಮಹತ್ ಕಾರ್ಯಗಳು ಅದು ನಿಮ್ಮ ಯೋಚನೆಯಲ್ಲೂ ಕೂಡ ಬರುವುದಕ್ಕೆ ಅಸಾಧ್ಯ. ನಿಮಗಾಗಿ ಕರ್ತನಿಟ್ಟಿರುವಂಥ ಮಹತ್ ಕಾರ್ಯಗಳು, ಅದ್ಭುತಗಳು ಅಸಂಖ್ಯವಾಗಿದೆ. ಯೋಬನು ತನ್ನ ಸ್ನೇಹಿತರಲ್ಲೊಬ್ಬರಿಗೆ ಆತನು ಹೇಳ್ತಾ ಇರುವಂಥದ್ದು, ಆತನ ಇಕ್ಕಟ್ಟಿನ ಸಮಯದಲ್ಲಿ, ಆತನ ಕ್ರಿಟಿಕಲ್ ಆಗಿರುವ ಸಮಯದಲ್ಲಿ, ಆತನನ್ನ ಅನೇಕರು ದೋಷ ಹೇಳುವಂತ ಅಪರಾಧನೆ ಮಾಡುವಂತ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಕರ್ತನು ನನಗಾಗಿ ಅನೇಕ ಮಹತ್ ಕಾರ್ಯಗಳನ್ನ, ಅದ್ಭುತಗಳನ್ನ ಮಾಡುವವನಾಗಿ. ಬೇರೆ ನಮ್ಮೆಲ್ಲರಿಗೂ ಗೊತ್ತು, ಯೋಬನ ಪುಸ್ತಕ ಅಂತ್ಯವಾಗುವಂಥದ್ದು ಆತನಿಗಾಗಿ ದೇವರು ಮಾಡಿದ ಮಹತ್ ಕಾರ್ಯ. ನಿನ್ನ ಜೀವಿತವು ವ್ಯತ್ಯಾಸವಾಗುವುದಕ್ಕಾಗಿ ಹೋಗ್ತಾ ಇದೆ, ನಿನ್ನ ಸ್ಟೋರಿ ಚೇಂಜ್ ಆಗುವುದಕ್ಕಾಗಿ ಹೋಗ್ತದೆ. ಕರ್ತನು ಹೇಳ್ತಾ ಇದ್ದಾನೆ, ದೇವರ ಕ್ರಿಯೆಗಳು, ಮಹತ್ ಕಾರ್ಯಗಳು ಅಗೋಚರ. ಇವಾಗಿನ ಪರಿಸ್ಥಿತಿಯನ್ನ ನೋಡಬೇಡಿರಿ, ಈಗಿನ ಅವಸ್ಥೆಯನ್ನ ನೆನೆಸಬೇಡಿರಿ, ಗಮನಿಸಬೇಡಿರಿ. ಕರ್ತನು ನಮಗಾಗಿ ಮಹತ್ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಗಮನಿಸಿರಿ, ಯೋಬನಿಗಾಗಿ ಮಹತ್ ಕಾರ್ಯಗಳನ್ನ, ಅಗೋಚರವಾದ ಮಹತ್ ಕಾರ್ಯಗಳನ್ನ ಮಾಡಿದ ಕರ್ತನು, ಅಸಂಖ್ಯವಾದ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಿದ ಕರ್ತನು ನಿಮಗಾಗಿ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಅದರ ಪ್ರಾರಂಭದ ತಿಂಗಳಾಗಿದೆ ಜಾನ್ವರಿ 2026. ದೇವರು ನಿಮ್ಮೆಲ್ಲರನ್ನ